ಬಜೆಟ್ನಲ್ಲಿ ಉತ್ತರವನ್ನು ಕೊಡುವಂಥ ಟೈಮಲ್ಲಿ ಒಂದು ಮಾತನ್ನು ಹೇಳಿದರು. ನನ್ನ ತಂಟೆಗೆ ಬಂದಂಥವ್ರು ಎಲ್ಲರೂ ಕೂಡ ನಾನು ನೀರು ಕುಡಿಸೋಂಥ ಕೆಲಸ ಮಾಡಿದ್ದೀನಿ ಅನ್ನೋಂಥ ಮಾತನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯರು ಹೇಳಿದರು. ಆದರೆ ನಾನು ಕೇಳ್ತೀನಿ, ಬಹುಶಃ ನೀವು ನಿಮ್ಮ ತಂಟೆಗೆ ಬಂದಂಥ ಎಲ್ಲರಿಗೂ ಕೂಡ ನೀರು ಕುಡಿಸೋಂಥ ಕೆಲಸ ಮಾಡಿದ್ರಿ. ಜೊತೆಯಲ್ಲಿ ಇವತ್ತು ನಿಮ್ಮ ತಂಟೆಗೆ ಬಂದಂಥ ಡಿ.ಕೆ. ಶಿವಕುಮಾರ್ ಅವರು ಕೂಡ ನೀರು ಕುಡಿಸೋಂಥ ಕೆಲಸ ತಾವು ಮಾಡಿದ್ರಿ. ಹಾಗಾಗಿ ಇವತ್ತು ಈ ರಾಜ್ಯದ ಜನರು ನಿಮ್ಮನ್ನು ನಂಬಿ, ನಿಮ್ಮ ಮಾತುಗಳನ್ನು ನಂಬಿ, ನಿಮ್ಮ ಗ್ಯಾರಂಟಿಯನ್ನು ನಂಬಿ ಇವತ್ತು ಎಲ್ಲರೂ ಕೂಡ ಮತಗಳು ಹಾಕಿ 130 ಸ್ಥಾನಗಳು ಗೆಲ್ಲಿಸಿದ್ರು. ಇವತ್ತು ಗೆಲ್ಲಿಸಿದ ನಂತರ ಜನರಿಗೆ ಏನು ತೊಂದರೆ ಮಾಡ್ತೀವಿ, ಜನರಿಗೆ ಯಾವ ರೀತಿಯಲ್ಲಿ ನೀವು ಇವತ್ತು ನ್ಯಾಯವನ್ನು ಕೊಡ್ತಾ ಇದ್ದೀರಿ. 2-3 ವರ್ಷದಲ್ಲಿ ತಾವು ಕಳೆದಾಕಿರೋಂಥ ಅಭಿವೃದ್ಧಿ ಕೆಲಸಗಳು ಏನಿದೆ ಅನ್ನೋದ್ರ ಮುಂದೆ ಜನರ ಮುಂದೆ ನೀವೆಲ್ಲರೂ ಕೂಡ ತಿಳಿಸಬೇಕಾಗಿದೆ. ಹಾಗಾಗಿ ಇವತ್ತು ನೀವೆಲ್ಲರೂ ಕೂಡ ನಾನು ಸಿದ್ದರಾಮಯ್ಯ ನೋಡಿದಂಥ ಟೈಮಲ್ಲಿ ಅವತ್ತು ಯಾವ ರೀತಿಯಲ್ಲಿ ಆಂಜನೇಯ ಸ್ವಾಮಿ ಭಗವಂತ ಯಾವ ರೀತಿಯಲ್ಲಿ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡ್ಬಂದು ಅವತ್ತನ್ನ ಏನೇ ಲಕ್ಷ್ಮಣನ ಉಳಿಸೋಂಥ ಕೆಲಸ ಮಾಡಿದ್ರು, ಆ ರೀತಿಯಲ್ಲಿ ಇವತ್ತು ಜನರಿಗೆ ವಿಶ್ವಾಸನ ಕೊಟ್ರಿ, ಆಶ್ವಾಸನ ಕೊಟ್ರಿ, ಎಲ್ಲವನ್ನು ಕೂಡ ಕೊಟ್ಟು ಇವತ್ತೆಲ್ಲ ಕೂಡ ಸುಳ್ಳು ಭರವಸೆಗಳಾಗಂಥ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಹಂಗಾಗಿ ತಾವೆಲ್ಲರೂ ಕೂಡ ಇವತ್ತು ಒಂದು ಮೂಢನಂಬಿಕೆ ಬಗ್ಗೆ ನೀವು ಮಾತಾಡ್ತೀರಿ. ಯಾವ ರೀತಿಯಲ್ಲಿ ಅಂದ್ರಿಗಿನ ಶಿಲಾಯುಗದಲ್ಲಿದ್ದಂಥ ವಿಚಾರಗಳನ್ನು ಕೂಡ ಎತ್ಕೊಂಡು ಮಾತಾಡೋಂಥ ಕೆಲಸ ಇವತ್ತು ಸಿದ್ದರಾಮಯ್ಯ ಪರಿಸ್ಥಿತಿ ಕೂಡ ಆಗಿದೆ. ಹಾಗಾಗಿ ಇವತ್ತು ಒಂದು ಕಡೆ ನೀವೆಲ್ಲರೂ ಕೂಡ ನಿನ್ನೆ ಬಿಲ್ ಪಾಸ್ ಮಾಡೋಂಥ ಕೆಲಸಗಳು ಮಾಡಿದ್ರಿ. ಬ್ಯಾಲೆಟ್ ಪೇಪರ್ ಬೇಡ, ಇವತ್ತು ಬ್ಯಾಲೆಟ್ ಪೇಪರ್ ಮೂಲಕ ಇವತ್ತು ಚುನಾವಣೆ ನಡೆಸಬೇಕು ಅಂದೇಳಿ EVM ಬೇಡ ಅನ್ನೋಂಥ ಮಾತನ್ನು ಕೂಡ ಹೇಳಿದಿರಿ. ಬಹುಶಃ 2023ರಲ್ಲಿ ಚುನಾವಣೆಗಳು ನೋಡಿದಂಥ ಟೈಮಲ್ಲಿ EVM ಮೂಲಕನೇ 130 ಸ್ಥಾನಗಳು ಬಂದಿರೋದು ಅಂತೇಳಿ ಅವರು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ರಾಹುಲ್ ಗಾಂಧಿ ಅವ್ರಿಗನ್ನ ತಿಳಿಸ್ಬೇಕಾಗಿ, ಆತ ಹುಡುಗಿದ್ದಾನೆ, ಸಣ್ಣ ಹುಡುಗ ಯಾವ ರೀತಿಯಲ್ಲಿ ಇರ್ತಾನೆ ರಾಹುಲ್ ಗಾಂಧಿ, ಹಠ ಹಿಡ್ಕೊಂಡ್ರೆ ಹಿಂಗೆ ಆಗಬೇಕು, ಹಿಂಗೆ ಆಗಬೇಕು, ಹಿಂಗೆ ಆಗಬೇಕು, EVM ಮೂಲಕ ಬೇಡ, ಪೇಪರ್ ಮೂಲಕನೇ ಆಗಬೇಕು, ಹಿಂಗೆ ಹೇಳಿ ಸಣ್ಣ ಮಗು ಥರ ಹಠ ಮಾಡೋಕ್ಕೆ ಹೊಂಟಿದ್ದಾರೆ. ಅವ್ರು ಸಿದ್ದರಾಮಯ್ಯರು ಅವ್ರು ರಾಹುಲ್ ಗಾಂಧಿ ಅವ್ರು ಬುದ್ಧಿ ಹೇಳಬೇಕಾಗಿದೆ. ನಾವು EVM ಮೂಲಕನೇ 130 ಸ್ಥಾನಗಳಿಗೂ ಹೆಚ್ಚು ಸ್ಥಾನಗಳು ಗೆದ್ದೀವಿ ಅನ್ನೋಂಥ ಒಂದು ರಾಹುಲ್ ಗಾಂಧಿ ಅವ್ರಿಗೆ ಬುದ್ಧಿ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ಹಂಗಾಗಿ ಇವತ್ತು ಈ ಬಾದಾಮಿ ಮತ್ತು ನಮ್ಮ ದಾವಣಗೆರೆಯ ಚುನಾವಣೆಯಲ್ಲಿ ಬಾಗಲಕೋಟೆ ಮತ್ತು ನಮ್ಮ ದಾವಣಗೆರೆ 2 ವಿಧಾನಸಭಾ ಚುನಾವಣೆಗಳಲ್ಲಿ ಅಲ್ಲಿ ಶ್ರೀನಿವಾಸ್ ದಾಸ್ಕೇರಪ್ಪ ಅವರು, ನಂತರ ಚರಂತಿ ಮಟ್ಟವರು ಇಲ್ಲಿ 2 ಭಾರತೀಯ ಜನತಾ ಪಾರ್ಟಿ ಗೆಲ್ಲಿತು. ಯಾಕಂದರೆ ಒಂದು ಸಾರಿ EVM ಮೂಲಕ ಚುನಾವಣೆ ಮಾಡೋದ್ರಿಂದ ನಮಗೆ ನಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಹೇಳೋದ ಮೂಲಕ ಸಿದ್ದರಾಮಯ್ಯರು EVM ಮೂಲಕನೇ 130 ಸ್ಥಾನಗಳು ಗೆದ್ದಿದ್ದಾರೆ. ಆ 130 ಸ್ಥಾನಗಳು ಗೆದ್ದಂಥ ಟೈಮಲ್ಲಿ ಸಿದ್ದರಾಮಯ್ಯರಿಗೆ ಅವರು ಹುಡುಗರ ಥರ ಹಠ ಹಿಡ್ಕೊಂಡಿರೋ ಕಾರಣ ಆ ಹಠಕ್ಕೆ ಇವತ್ತು ಸಿದ್ದರಾಮಯ್ಯರನ್ನಾಗಲಿ ರಾಹುಲ್ ಗಾಂಧಿಯವರು ಬುದ್ಧಿ ಹೇಳೋಂಥ ಕೆಲಸ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಮಾಡ್ತೀನಿ. ನಾನು ಶಿಷ್ಯಂದ್ರ, ಹಂಗಾಗಿ ಇವತ್ತು ಅವರು ಆ ಬಂದಂಥ ಸಂಪ್ರದಾಯ ಏನಿದೆ, ಅವ್ರು ಬಂದಂಥ ಎಲ್ಲಿಂದ ಬಂದಿದ್ದಾರೋ ಸದನದಲ್ಲಿ ಬಂದಂಥ ಮಾತಾಡೋದು ಸಹಜ ಆಗಿದೆ ಅವರಿಗೆ. ಬಹುಶಃ ನನಗೆ 2-3 ವರ್ಷಗಳಲ್ಲಿ ಅವರು ಬಾದಾಮಿ ಜನರು ಅವತ್ತು ನನ್ನ ವಿರುದ್ಧವಾಗಿ ನಿಂತಂಥ ಟೈಮಲ್ಲಿ ಇವತ್ತು ಇಲ್ಲಿ ತನಕ ಆಗಿದೆ. ಬಾಗಲಕೋಟೆ ಜಿಲ್ಲೆ ಜನರಿಗೆ ಇವತ್ತು ಸಾಕಷ್ಟು ಹೋರಾಟಗಳು ಮಾಡಿದ್ವಿ, ಧರಣಿಗಳು ಮಾಡಿದ್ವಿ, ಎಲ್ಲವನ್ನೂ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದ್ರು ಕೂಡ ಇವತ್ತು ಇದೊಂದು ಅವಕಾಶ ಜನರಿಗೆ. ಈ ಅವಕಾಶ ಹೆಂಗೆ ಆಗಬೇಕಂದ್ರಿಗಿನ ಜನರು ಅಭಿವೃದ್ಧಿ ಪರವಾಗಿ ಇದೀವಿ ಅನ್ನೋದ್ರಿಗಿನ ಇವತ್ತು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಸಿದ್ದರಾಮಯ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅನ್ನೋಂಥ ಮತವನ್ನು ಕೊಡೋಂಥ ಕೆಲಸ ಮಾಡ್ತಾರೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿಯೇ ಅತಿ ದೊಡ್ಡ ಹೋಲ್ಸೇಲ್ ವ್ಯಾಪಾರ ಮಳಿಗೆ ಹಜಾರೆ ಬಜಾರ್ ಗ್ರಾಹಕರ ನೆಚ್ಚಿನ ತಾಣವಾಗಿದೆ. ನಿಮ್ಮ ಮನೆಗೆ ಬೇಕಾದ ಎಲ್ಲಾ ಸಾಮಗ್ರಿಗಳು ಹೋಲ್ಸೇಲ್ ದರದಲ್ಲಿ ಈಗ ಒಂದೇ ಕಡೆ ಲಭ್ಯ. ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ಅತ್ಯುತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕೈಗೆಟುಕುವ ದರದಲ್ಲಿ ಮಾರಾಟ. ವೆರೈಟಿ ಡಿಸೈನ್ಗಳ ಬೆಳ್ಳಿ ಬಂಗಾರಗಳ ಖರೀದಿಸುವ ಅವಕಾಶ. ಫರ್ನಿಚರ್ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ. ಮದುವೆ ಹಾಗೂ ಎಲ್ಲಾ ಸಮಾರಂಭಗಳಿಗೆ ಬೇಕಾದ ಬಾಂಡೆ ಸಾಮಾನುಗಳು, ಹೋಟೆಲ್ ಉದ್ಯಮಕ್ಕೆ ಬೇಕಾದ ಸಾಮಾನುಗಳು, ದೇವರ ಮೂರ್ತಿ ಸೇರಿದಂತೆ ಪೂಜಾ ಸಾಮಗ್ರಿಗಳ ಮಳಿಗೆಯೂ ಇಲ್ಲಿದೆ. ಪ್ಲಾಸ್ಟಿಕ್ ವಸ್ತುಗಳು, ಮಕ್ಕಳ ಆಟಿಕೆ ಸಾಮಾನುಗಳು, ಸ್ಟೇಷನರಿ ಐಟಮ್ಸ್ಗಳ ಭಂಡಾರವಿದೆ. ಕುಟುಂಬ ಸಮೇತರಾಗಿ ಬನ್ನಿ, ನಿಮಗಿಷ್ಟವಾದ ವಸ್ತುಗಳನ್ನ ಖರೀದಿಸಿ ಸಂಭ್ರಮಿಸಿ. ಸ್ಥಳ ಹಜಾರೆ ಬಜಾರ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ರಬಕವಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.